ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಎಸ್ ಟಿ ವಿ. ನಾನು ವಿಶ್ವಶೆಟ್ಟಿ. ಮಾರ್ಚ್ 6ನೇ ತಾರೀಕು ಶೇಷ 2016 ಸಿನಿಮಾ ರಿಲೀಸ್ ಆಗ್ತಿದೆ. ಚಿತ್ರತಂಡ ಇವತ್ತು ನಮ್ಮ ಜೊತೆ ಇದೆ. ಯಶ್ ಶೆಟ್ಟಿ ಅವರಿದ್ದಾರೆ, ನಾಗೇಂದ್ರ ಅರಸ್ ಅವರಿದ್ದಾರೆ, ಹಾಗೆ ಚೈಲ್ಡ್ ಕ್ಯಾರೆಕ್ಟರ್ ಮಾಡಿದಂಥವ್ರು ಅಂಕಿತಾ ಗೌಡ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಂಕಿತಾ ಅವರೇ, ನಿಮ್ಮ ಪಾತ್ರ ಆಫ್ಟರ್ ಕಾಟೇರ ಆದಮೇಲೆ ಮತ್ತೊಂದು ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ. ಅಂದರೆ ಇದರಲ್ಲಿ ನನ್ನದು ಕ್ಯಾರೆಕ್ಟರ್ ಹೇಳೋಕ್ಕಾಗಲ್ಲ, ಯಾಕಂದರೆ ಅದು ಸ್ಟೋರಿಯಲ್ಲಿ ತುಂಬ ಅಂದರೆ ಇದರಲ್ಲಿ ಮೂವಿಯಲ್ಲಿ ಒಂದು ಪಾರ್ಟ್ ಬಂದ್ರೂ ಅದು ತುಂಬ ಇಂಪಾರ್ಟೆಂಟ್ ಇದೆ. ಬಂದು ಹೋಯಿತು ಅನ್ನೋಂಗಿಲ್ಲ, ಎಲ್ಲ ಕ್ಯಾರೆಕ್ಟರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆ ನಂದೊಂದು ಕ್ಯಾರೆಕ್ಟರ್ ಕೂಡ, ನಂದು ಶೂಟ್ ಎಲ್ಲ ಆಗಿದ್ದು ಪ್ರಮೋದ್ ಸರು, ಅರ್ಚನಾ ಮ್ಯಾಮ್ ಅವ್ರ ಜೊತೆ ಆಗಿದ್ದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಚಿಕ್ಕ ಕ್ಯಾರೆಕ್ಟರ್ ಆಗಿದ್ರು ತುಂಬ ಇಂಪ್ಯಾಕ್ಟ್ ಇದೆ ಆ ಕ್ಯಾರೆಕ್ಟರ್. ಅಂದರೆ ನಿಮಗೆ ಈ ಕಾಟೇರ ಅನ್ನೋ ಒಂದು ಸಾಕಷ್ಟು ಯಶಸ್ಸು ತಂದು ಕೊಡ್ತೆ, ಎಲ್ಲರೂ ಗುರುತಿಸುವಂಥದ್ದು ಈ ಥರದ್ದೆಲ್ಲ ಆಯಿತು. ಆನಂತರ ಎಲ್ಲೂ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿಲ್ಲ ಅಂಕಿತವ್ರು. ಯಾಕೆ, ಎಲ್ಲಿ ದೂರ ಹೋಗ್ಬಿಟ್ರಿ ಏನು ಅಂತ? ಎಲ್ಲೂ ಹೋಗಿಲ್ಲ, ಅಂದರೆ ಸ್ವಲ್ಪ ಸ್ಟಡೀಸ್ ಕಡೆ ಇತ್ತಲ್ಲ, 10th ಬೇರೆ ಸ್ವಲ್ಪ ಆ ಕಡೆ ಇದ್ದೆ. ಏನಿಲ್ಲ, 10th ಮುಗಿಲಿ ಆರಾಮಾಗಿ ಬರಲಿ, ಸ್ಟಡಿ ಚೆನ್ನಾಗಿ ಬೇಸಿದ್ರೆ ಎಲ್ಲಿ ಬೇಕಾದ್ರೂ ಬದುಕ್ಬೋದು. ಅಲ್ಲ, ಇನ್ನೂ ಆ ಥರ ಗುರ್ತಿಡಿಯುವಂಥದ್ದು ನಡೀತಿದೆಯಾ ಇವಾಗಲೂ ಅಂತ ಅಂಕಿತ್? ನಡೀತಿದೆ. ಇವಾಗ ಅಣ್ಣಯ್ಯ ಸೀರಿಯಲ್ ಬೇರೆ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕಾಟೇರದಲ್ಲಿ ಮಾಡಿದ್ಯಾ ಅಲ್ವಾ, ಅಣ್ಣಯ್ಯ ಸೀರಿಯಲ್ ಮಾಡ್ತಿದ್ಯಾ ಅಲ್ವಾ, ಕೊನೆ ತಂಗಿ ಅಲ್ವಾ ಅಂತ ಹಂಗೆಲ್ಲ ಗುರ್ತಿಡಿತಾರೆ. ಇದಾದ್ಮೇಲೆ ನೋಡ್ಬೇಕು. ಓಕೆ, ಇದರಲ್ಲೂ ಚೈಲ್ಡ್ ಕ್ಯಾರೆಕ್ಟರ್ ಹೀರೋಯಿನ್ ಮಾಡಿರುವಂಥದ್ದು ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಅಲ್ಲ, ಸಿನಿಮಾ ಮಾಡ್ತಾ ಸಿನಿಮಾ ಅಂತ ಸೀರಿಯಲ್ ಮಾಡ್ತಾ ಇದ್ರೆ, ಬಟ್ ಸಿನಿಮಾ ಮಾಡ್ತಾ ಇಲ್ಲವಲ್ಲ, ಆ ರೀತಿ ಕೇಳೋದು. ಎಣ್ಣೆ ಹಚ್ತಾ ಇದ್ದಾರಾ, ಫೇಸ್ ಮಾಡ್ತಿದ್ದಾರಾ, ಇನ್ನೂ ಮಾಡ್ತಿದ್ದಾರೆ, ಅವ್ರು ಬಿಸಿ ಇದ್ದಾರೆ ಅವರು. ಓಕೆ, ನಿಮಗೆ ಯಾವ ಥರ ಪಾತ್ರಗಳು ಮಾಡೋಕ್ಕೆ ಇಷ್ಟ ಅಂತ? ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ. ನಿಮ್ಗೆ ಇದೇ ಥರ ಬೇಕು, ಇದೇ ಥರ ಬೇಡ, ನಾನು ಇದು ಮಾಡಲ್ಲ ಅಂತ ಏನಿಲ್ಲ. ನೀವು ಹೆಂಗೆ ಹೇಳ್ತೀರೋ ನಾನು ಹಂಗೆ ರೆಡಿ ಇರ್ತೀನಿ. ಓಕೆ, ಅಂದರೆ ಹೀರೋಯಿನ್ ಆಗ್ಬೇಕನ್ನೋಂಥ ಆಸೆ ಇದೆ ನಿಮಗೂ? ಫೀಚರ್ಸ್ ಇದ್ದೇ ಇದೆ. ಒಳ್ಳೆ ಆರ್ಟಿಸ್ಟ್ ಆಗಿ, ಒಳ್ಳೆ ಉಮಾಶ್ರೀ ಮೇಡಮ್ ತರ, ತಾರಾ ಮೇಡಮ್ ತರ, ಇವರು ಹೇಳ್ತಾರ, ಒಳ್ಳೆ ಆರ್ಟಿಸ್ಟ್ ಆಗಿ ನಮ್ಗೆ ಬೇಕು ನಮ್ಮ ಇಂಡಸ್ಟ್ರಿ. ಮೊನ್ನೆ ಹೀರೋಯಿನ್ ಆದ್ರೆ ಏನ್ ಗೊತ್ತಾ ಪ್ರಾಬ್ಲಮ್, ಒಂದೇ ಸಿನಿಮಾ, ಆ ಸಿನಿಮಾಗೆ ಅವ್ರಿಗೂ ಹೋಗಿಲ್ಲ. ಕ್ಯಾರೆಕ್ಟರ್ ಆರ್ಟಿಸ್ಟ್ ಆದ್ರೆ ಇದು ಇನ್ನೊಂದು ಸಿನಿಮಾ ಹೋಗ್ತಾ ಇರ್ಬೋದು. ಹೌದೌದು. ಯಶ್ ಶೆಟ್ಟಿ ಅವ್ರು ಹಿಂಗೆ ಮಾಡಿ ಒಂದು 500 ಸಿನಿಮಾ ಹತ್ರ ಹೋಗ್ಬಿಟ್ರು. ಅಲ್ಲಿ ಅಷ್ಟು ರೀಚ್ ಆಗಿಲ್ಲ, ಅಷ್ಟು ಇವ್ರು ರೀಚ್ ಆಗಿಲ್ಲ. ಯಾಕಂದ್ರೆ ಸರ್, ಯಾವ ಇಯರ್ಗೆ ನೀವು ಇಂಡಸ್ಟ್ರಿ ಎಂಟ್ರಿ ಆಗಿದ್ರು? ಅವ್ರ ಅಸ್ಟೆಂಟ್ ಆಗಿ ಬಂದು 95 95. ನಾವೆಲ್ಲ ಇಂಡಸ್ಟ್ರಿಗೆ ಕಾಲಿಟ್ಟಿದೆ 2001ಗೆ ಎಡಿಟರ್ ಆಗಿದೆ ಸಿನಿಮಾ. ಮತ್ತೆ ಇವ್ರದ್ದಾಗಿರುತ್ತೆ ಸರ್, ಎಕ್ಸ್ಪ್ರೆಸ್ ಆಗಿದೆ. ಎಡಿಟಿಂಗ್ ಒಂದು 250 ಆಗಿದೆ ಸಿನಿಮಾ. ಬಟ್ ಆಕ್ಟಿಂಗ್ ಹೋಗ್ತಾ ಈಗ ಅಷ್ಟೊಂದು ನಾನು ಲೆಕ್ಕ ಹಾಕಿಲ್ಲ ಸರ್, ನಾನು ಲೆಕ್ಕ ಹಾಕೋದಿಲ್ಲ, ಬರೋದು ಮಾಡ್ಕೊಂಡು ಹೋಗೋದು ಅಷ್ಟೇ. ಶೇಷಕ್ಕೆ ಹಾಕ್ಬೇಡ ಅಲ್ಲ, ಕೆಲವೊಮ್ಮೆ ನಾನು ಯಾವ್ದಾರು ಆಗ್ತಾ ಇದ್ರು ರೀಲ್ಸ್ಗಳು, ಅಲ್ಲಿ ಇದ್ರಲ್ಲಿ ಆಗ್ತಾರೆ, ಸರ್ ನೀವು ಕನ್ನಡ ಸಿನಿಮಾ ಮಾಡಿ ಸರ್, ಯಾಕೆ ಸರ್ ಮಾಡ್ತಿಲ್ಲ ಅಂತ ಹಾಕ್ತೀನಿ. ನೀವು ಸಿನಿಮಾ ನೋಡ್ತಿಲ್ಲ, ಅದಕ್ಕೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ನನಗೆ ತುಂಬಾ ಖುಷಿ ಆಗುತ್ತೆ. ಇವ್ರ ಫ್ಯಾಮಿಲಿ ನಾನು ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರ್ತೇನೆ, ಲೈವ್ ಆಗಿರ್ತಾರೆ. ಇವ್ರ ಮಿಸಸ್ ಆಗಿರ್ಬೋದು, ಇವ್ರ ಮಕ್ಕಳಾಗಿರ್ಬೋದು, ಡ್ಯಾನ್ಸ್ ಮಾಡ್ಕೊಂಡು ಅವ್ರ ಲೈಫ್ ನ ತುಂಬಾ ಚೆನ್ನಾಗಿ ಹೇಳ್ಕೊಂಡಿದ್ದಾರೆ. ಅದನ್ನ ಲೈಫ್ ನ ಎಂಜಾಯ್ ಮಾಡ್ತಿದ್ದಾರೆ. ತುಂಬಾ ಇದೆಲ್ಲ ಒಂದು ಲೆಸನ್ಸ್. ನಾವು ಕೂಡ ನಮ್ಮ ಲೈಫ್ ನಾವು ತುಂಬಾ ಚೆನ್ನಾಗಿ ಹಿಡ್ಕೋಬೇಕು. ಪರ್ಸನಲ್ ಆಗಿರ್ಬೋದು, ಪ್ರೊಫೆಷನಲ್ ಇರ್ಬೋದು, ಎರಡು ಕಡೆನೂ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದು ತುಂಬಾ ಚೆನ್ನಾಗಿ ಸರ್ ಯೂಸ್ ಮಾಡ್ತಾರೆ. ನಮ್ಮ ಡ್ಯಾಡಿ ಹಂಗೆ ಇದ್ರು, ಹಾಗಾಗಿ ಅದನ್ನ ನೋಡ್ಕೊಂಡು ಮಾಡಿ. ಅವಾಗ ಮೀಡಿಯಾ ಇರ್ಲಿಲ್ಲ ಅಷ್ಟೊಂದು, ಮನೇಲಿ ಹೇಗೆ ನೋಡ್ತಾ ಇದ್ವಿ ನಮ್ಮ ತಂದೆನ ಅಷ್ಟೇ, ಅದನ್ನ ಓಕೆ ಸರ್. ಇವಾಗ ಶೇಷ ವಿಚಾರಕ್ಕೆ ಬಂದರೆ, ಈಗ ರಿಲೀಸ್ ಆಗ್ತಿದೆ 6ನೇ ತಾರೀಕು. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಆಡಿಯನ್ಸ್ಗೆ? ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಥಿಯೇಟ್ರಿಗೆ ಬರುವಂಥವ್ರ ಸಂಖ್ಯೆ ಕಡಿಮೆ ಆಗಿದೆ. ಏನು ಮಾಡಿದ್ರು ಪ್ರಮೋಷನ್ ವಿಚಾರಕ್ಕೆ ಏನು ಮಾಡಿದ್ರು ಬರ್ತಾ ಇದೆ. ಬಟ್ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ಗೆಲ್ಲಬೇಕು, ಜನರಿಗೆ ತಲುಪಿಸ್ಬೇಕು. ನೋಡಿ, ನೀವು ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಈ ಸಂದರ್ಭದಲ್ಲಿ? ನಾವು ಹೇಳೋಷ್ಟು ದೊಡ್ಡವರಲ್ಲ, ಬಟ್ ಒಂದು ಅನುಭವದಲ್ಲಿ ಹೇಳ್ಬೋದು ಅಷ್ಟೇ. ಜನಕ್ಕೆ ಏನು ಬೇಕು ಅನ್ನೋದನ್ನ ಯೋಚನೆ ಮಾಡಿ ನಾವು ಕೊಡಬೇಕಲ್ಲಿ. ಫಸ್ಟ್ ಆಫ್ ಆಲ್ ತುಂಬ ಅಪ್ಡೇಟ್ ಆಗಿದ್ದಾರೆ ಜನಗಳು. ನಾವು ಕೆಲವರು ಅನ್ಕೊಂತೀವಿ, ಅವ್ರಿಗೇನು ಗೊತ್ತಾಗಲ್ಲ. ಕೆಲವರು ನಾವು ಶೂಟಿಂಗ್ ಕೆಲವರು ಡಬ್ಬಿಂಗಲ್ಲಿ ನೋಡ್ಕೊತಾರೆ, ಇದು DI ನೋಡ್ಕೊಬೋದು, ಇದು ಇದರಲ್ಲಿ ಆಗ್ಬೋದು, ಹಂಗೆ ಹಿಂಗೆ ಅಂತ. ಅಲ್ಲ, ಇನ್ಕ್ಲೂಡಿಂಗ್ DIನೂ ಗೊತ್ತು ಜನಗಳಿಗೆ. ಕಲರ್ ಕರೆಕ್ಷನ್ ಏನಾಗುತ್ತೆ, ಏನು ಎತ್ತ, ಒಂದು ಶಾರ್ಟಲ್ಲಿ ಎಕ್ಸ್ಟೀರಿಯರಲ್ಲಿ ಏನೋ ಡೇ ಇರುತ್ತೆ,
ನೆಕ್ಸ್ಟ್ ಶಾಟ್ ಕಟ್ ಶಾಟ್ ಒಳಗಡೆ ಹೋದಾಗ ವಿಂಡೋದಲ್ಲಿ ಡಾರ್ಕ್ ಇರುತ್ತೆ, ಅಂದರೆ ನೈಟ್ ಆಗೋಗಿದೆ. ಅವ್ನಿಗೇನು ಹೊರಗಡೆಯಿಂದ ಒಳಗೆ ಹೋಗೋಷ್ಟರಲ್ಲಿ ಕತ್ಲಾಗೋಗ್ಬಿಡುತ್ತಾ, ಈ ರೀತಿ ಡಿಸ್ಕಸ್ ಮಾಡ್ಕೊತಾರೆ ಅವ್ರವ್ರೇನೆ ಥಿಯೇಟರ್ಲಿ. ಆ ಸ್ಪೇಸ್ ಕೊಡಬಾರ್ದು ಅವ್ರಿಗೆ. ಆ ರೀತಿ ಸಿನಿಮಾನ ನಾವು ಅಲ್ಟಿಮೇಟ್ಲಿ ಮಾಡ್ತಾ ಇರೋದು ಜನಕ್ಕೋಸ್ಕರನೇ, ಯಾವುದೇ ನಮ್ಮ ಸ್ವಾರ್ಥಕ್ಕಲ್ವಲ್ಲ, ಜನಕ್ಕೆ ಇಷ್ಟ ಆಗಬೇಕು. ಅವರೆಷ್ಟು ಫಾಸ್ಟಾಗಿ ಅಪ್ಡೇಟ್ ಆಗಿದ್ದಾರೋ ನಮ್ಮಲ್ಲೂ ಕೆಲವು ಫಾಸ್ಟಾಗಿ ಅಪ್ಡೇಟ್ ಆಗಬೇಕು. ಆ ನಿಟ್ಟಿನಲ್ಲಿ ಪಾಪ ಎಲ್ಲರೂ ಕೆಲವೊಂದು ಕಂಟೆಂಟ್ ಒಳ್ಳೊಳ್ಳೆ ಕಂಟೆಂಟ್ಗಳು ಚೆನ್ನಾಗಿರ್ತವೆ, ಬಟ್ ಜನಕ್ಕೆ ರೀಚ್ ಆಗೋದಕ್ಕೆ ಅಂದರೆ ಪ್ರಮೋಷನ್ ಟೈಮಲ್ಲಿ ಎಲ್ಲೋ ಸ್ವಲ್ಪ ಅವ್ರಿಗೆ ಅಡೆತಡೆ ಆಗಿರುತ್ತೆ. ಅಂದರೆ ಹಣಕಾಸುಗಳಲ್ಲಿ ಅದು ಇದರಲ್ಲಿ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ, ರೀಚ್ ಆಗ್ತಿರಲ್ಲ. ಯಾವಾಗಲೂ ಒಂದ್ಸರಿ ಎಲ್ಲೋ ಯಾವುದೋ ಪ್ಲ್ಯಾಟ್ಫಾರ್ಮಲ್ಲಿ ಬಂದು ಅಯ್ಯೋ ಈ ಸಿನಿಮಾ ಹಿಂಗಿತ್ತಾ, ಇಷ್ಟು ಚೆನ್ನಾಗಿತ್ತು, ಅಯ್ಯೋ ಇಂಥದ್ದು ಮಿಸ್ ಮಾಡ್ಕೊಂಡ್ಬಿಟ್ವೆ ಅಂತಲೂ ಇರುತ್ತೆ. ಆ ನಿಟ್ಟಿನಲ್ಲಿ ಹೋದರೆ ಶೇಷ ಅನ್ನೋದು ಒಂದು ಒಂದೇ ವರ್ಗ ಅನ್ನೋ ಥರ ಅಲ್ಲ, ಇದು ಒಂದು ಎಲ್ಲ ಒಂದು ವರ್ಗದಲ್ಲೂ ನೋಡ್ಬೋದು. ಅಂದರೆ ಈ ಕೆಲವ್ರಿಗೆ ಏನು ಈ ಕಮರ್ಷಿಯಲ್ಲು ಸಾಂಗ್ ಆಗಲಿ, ಫಾರಿನ್ ಸಾಂಗ್ ಅದು ಇದು ಆ ಥರ ಅಲ್ಲ, ಇದು ಆ ಥರದಲ್ಲ. ಒಂದು ನೀಟ್ ಕಂಟೆಂಟ್ ಬೇಸ್ಡ್ ಸಿನಿಮಾದಲ್ಲಿ ಯಾವ ರೀತಿ ಕೆಲವೊಮ್ಮೆ ಅನ್ಯಾಯ ಆಗ್ತಿದೆ, ಆ ಅನ್ಯಾಯಕ್ಕೆ ಎದುರಾಗಿ ಒಂದು ಪಡೆ ನಿಂತ್ಕೊಂಡು ಯಾವ ರೀತಿ ಮಾಡುತ್ತೆ ಅನ್ನೋದು ಈಗ ಏನು ರೀಸೆಂಟಾಗಿ ಕೆಲವೊಮ್ಮೆ ನಡೀತಿದೆಯಲ್ಲ, ಆ ಒಂದು ಬೇಸ್ಡಲ್ಲೇ ಮಾಡಿರುವಂಥದ್ದು. ಇಷ್ಟ ಆಗುತ್ತೆ ಜನಕ್ಕೆ, ಯಾಕಂದರೆ ನಾವು ಮುಂಚೆ ಡೈರೆಕ್ಟ್ರು ಕೂಡ ತೋರಿಸಿದ್ರು ಸಿನಿಮಾನ, ಎಲ್ಲ ಆರ್ಟಿಸ್ಟ್ಗಳು. ಸರ್ ಅವತ್ತು ಬಿಜಿ ಒಂದಷ್ಟು ಜನ ನೋಡಿದ್ವಿ ಸಿನಿಮಾ. ಆಮೇಲೆ ಮೇನ್ ಥಿಂಗು ಪೂರ್ಣಚಂದ್ರ ತೇಜಸ್ವಿ ಸರ್ ಬ್ಯಾಕ್ಗ್ರೌಂಡು ಸ್ಕೋರ್ ಅಂತೂ ಅದ್ಭುತವಾಗಿದೆ. ಆ ಕ್ಯೂರಿಯಾಸಿಟಿ ಜನನ ಒಂದು ಹಿಂಗೆ ಕೂರಿಸುತ್ತೆ. ಯಾಕಂದರೆ ಮೇನ್ ಥಿಂಗ್ ಈಸ್ ಮ್ಯೂಸಿಕ್ಕು. ಆ ಮ್ಯೂಸಿಕ್ಕು ಶೂಟ್ ಮಾಡ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಆಗ್ಬೋದು, ಬಟ್ ಕೂರಿಸೋದಿದೆಯಲ್ಲ ಅದು ಮುಖ್ಯ. ಸಿನಿಮಾಟೋಗ್ರಫಿನೂ ಅಷ್ಟೇ, ರವಿ ಸರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಚೆನ್ನೈ ಅವರು ಎಲ್ಲನೂ ನೀಟಾಗಿದೆ. ಪ್ರತಿಯೊಂದು ಪಾತ್ರ ವರ್ಗನೂ ಅಷ್ಟೇ. ಪ್ರಮೋದ್ ಶೆಟ್ಟಿ ಸರು, ಯಶ್ ಶೆಟ್ಟಿ ಸರು ಅವರೊಂದು ಒನ್ ಡೇ ಬಂದು ಹೋದ್ರೂ ಕೂಡ ಆ ಕತೆ ಸುತ್ತ ಇವ್ರ ಇದರಲ್ಲೇ ಇರುತ್ತೆ ಆ ಥರದಲ್ಲಿ. ಆಮೇಲೆ ಅರ್ಚನಾ, ಆಮೇಲೆ ಮಲಯಾಳಿ ಆರ್ಟಿಸ್ಟ್ಗಳು 4 ಜನ ಅವರೂ ಅಷ್ಟೇ. ಅದು ನೋಡಿದ್ರೆ ಹೇಳಿ ಮಾಡಿಸ್ದಂಗಿದೆ. ಹಾಗಾಗಿ ಇದೊಂದು ನೀಟ್ ಒಂದು ಎಲ್ಲ ವರ್ಗದಲ್ಲೂ ನೋಡಬಹುದು ಈ ಸಿನಿಮಾನ ಅನ್ನೋ ಥರದಲ್ಲಂತೂ ಇದೆ. ಪ್ರಾಮಿಸಿಂಗ್ ಆಗಂತೂ ಪಕ್ಕ ಇದೆ. ಸರ್ ನೀವೇನಾದ್ರು ಹೇಳೋದಾದರೆ? ಏನಿಲ್ಲ, ಏನಂದರೆ ಈಗ ನಮ್ಮದು ಒಂದು ಸಿಕ್ಕಾಪಟ್ಟೆ ಟೈಮ್ಸ್ ನಮ್ಮ ಮೊಬೈಲಕ್ಕೆ ನಾವು ಕಳಿತಿದ್ದೀವಿ. ರೀಲ್ಸನ್ನು ಎಂಜಾಯ್ ಮಾಡ್ತಿದ್ವಿ. ರೀಲ್ಸಲ್ಲಿ ಕಾಮಿಡಿ ಸಿಗ್ತಿದೆ, ಎಮೋಷನ್ ಸಿಗ್ತದೆ, ಡ್ಯಾನ್ಸ್ ಸಿಗ್ತದೆ, ಎಲ್ಲ ಸಿಗ್ತಿದೆ. ಅಂದರೆ ಇಂಟರ್ನೆಟ್ ಹಳ್ಳಿಯ ಮೂಲೆಗೂ ತಲುಪಿದೆ ಈಗ. ಅಲ್ಲಿ ಕೂತ್ಕೊಂಡು OTTಗೆ ಅಡಿಕ್ಟ್ ಆಗಿದ್ದಾರೆ ಅವರು. ಅಲ್ಲಿಂದ ಒಳ್ಳೊಳ್ಳೆ ಮೂವೀಸ್ ನೋಡ್ತಾ ಇದ್ದಾರೆ. ಅವ್ರನ್ನ ಈಗ ಥಿಯೇಟರ್ ಕರ್ಕೊಂಬರೋದು ಅಷ್ಟು ಈಸಿ ಅಲ್ಲ. ನಾವು ಬಿಡೋ ಪೋಸ್ಟರ್ ಒಂದು ಟ್ರೈಲರಲ್ಲೇ ಅವ್ರು ಡಿಸೈಡ್ ಮಾಡ್ತಾರೆ, ಈ ಮೂವಿ ಕ್ವಾಲಿಟಿ ಹೆಂಗಿದೆ, ಈ ಟೀಮ್ದು ಬ್ಯಾಕ್ಗ್ರೌಂಡ್ ವರ್ಕ್ ಹೆಂಗಿದೆ ಅನ್ನೋದನ್ನು ಅವ್ರು ಡಿಸೈಡ್ ಮಾಡ್ತಿದ್ದಾರೆ. ಅಂದಾಗ ನಾವು ಸಿಕ್ಕಾಪಟ್ಟೆ ಶಾರ್ಪ್ ಆಗಿರಬೇಕಾಗುತ್ತೆ ಈ ಟೈಮಲ್ಲಿ. ತುಂಬ ಈಗ ರಿಸ್ಕ್ ಇದೆ ಸರ್ ಈಗ ಈ ಟೈಮಲ್ಲಿ. ನಾವಂದರೆ ಕಂಟೆಂಟ್ ಕಡೆ ವಾಲ್ತಾ ಇದ್ದಾರೆ. ಆರಾಮಾಗಿ ಕೂತು ನೆಟ್ಫ್ಲಿಕ್ಸಲ್ಲಿ ಮನಿ ಹೈಸ್ಟ್ ನೋಡ್ತಿದ್ದಾರೆ, ವೈಕಿಂಗ್ಸ್ ನೋಡ್ತಿದ್ದಾರೆ. ಅಂದರೆ ಅದನ್ನು ಇಷ್ಟಪಡ್ತಿದ್ದಾರೆ ಅವರು, ಮೇಕಿಂಗ್ ಸ್ಟೈಲು ಆ ಥರ ಸ್ಟೋರಿಗಳನ್ನ. ಈ ಟೈಮಲ್ಲಿ ಕಂಟೆಂಟ್ ತಗೊಂಡು ಬರೋದು ತುಂಬ ಇಂಪಾರ್ಟೆಂಟ್. ಮತ್ತು ನಮ್ಮ ಟೀಮೆಲ್ಲ ಇವರು ಕೂಡ ಮೂವಿ ನೋಡಿದ್ದಾರೆ, ಬಂದಾಗ ನಾವು ಚರ್ಚೆ ಮಾಡಿದ್ವಿ. ಇವ್ರು ತುಂಬ ಇಷ್ಟ ಆಗಿದೆ, ಕಂಟೆಂಟ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರು. ಹಂಗೆ ನಮ್ಮ ಪೂರ್ಣ ಅವರಾಗಿರ್ಬೋದು, ಬೇರೆ ಬೇರೆ ಟೆಕ್ನಿಷಿಯನ್ಸ್ ಈ ಮೂವಿಗೆ ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಅದು ನೋಡಿದಾಗ ಖಂಡಿತವಾಗಿಯೂ ಜನರಿಗೆ ಇಷ್ಟ ಆಗೇ ಆಗುತ್ತೆ. ಕೆಲವು ಸಲ ಮೂವಿ ಥಿಯೇಟ್ರಲ್ಲಿ ಒಳ್ಳೆ ಏನು ರೆವೆನ್ಯೂ ಗಳಿಕೆ ಮಾಡಿಲ್ಲ ಅಂದ್ರೆ ಕೂಡ ಕ್ರಿಟಿಕ್ ಆಗಿ ತುಂಬ ಒಳ್ಳೆ ಮೂವಿ ಅಂತ ಹೆಸರು ಮಾಡುತ್ತೆ. ಸೊ ಏನೇ ಆಗಲಿ ರೆವೆನ್ಯೂನು ಬರಲಿ, ಡೈರೆಕ್ಟರ್ಗೆ ಇನ್ನೂ 4 ಮೂವಿ ಸಿಗಲಿ. ಯಾಕಂದರೆ ಒಳ್ಳೆ ಡೈರೆಕ್ಟರ್ಸ್ಗೆ ಸಿಗಬೇಕು ಬ್ಯಾಕ್ ಟು ಬ್ಯಾಕ್. ಸೊ ಈ ಮೂವಿ ಶೇಷ ಪ್ರೊಡ್ಯೂಸರ್ಗೆ ಒಳ್ಳೆ ದುಡ್ಡಾಗಲಿ, ಹಾಗೆ ಕನ್ನಡ ಮತ್ತು ಮಲಯಾಳಂಗೆ ಒಂದು ಒಳ್ಳೆ ಮೂವಿ ಆಗಲಿ, ಹಾಗೆ ಎಲ್ಲ ಆ್ಯಕ್ಟರ್ಸ್ಗಳು ಕೂಡ ಒಳ್ಳೆಯದಾಗಲಿ. ಓಕೆ, ನೀವು ಹೇಳೋದಾದ್ರೆ ಯಾಕಂದ್ರೆ ನಿಮ್ಮ 2ನೇ ಸಿನಿಮಾ ಇದು ಚೈಲ್ಡ್ ಆರ್ಟಿಸ್ಟ್ ಆಗಿ ಬರ್ತಿರುವಂಥದ್ದು, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ನಿಮಗೂ ಸಾಕಷ್ಟು ಜನ ಅಭಿಮಾನಿಗಳು ಮನೆಯಲ್ಲೇ ಕೂತು ಸೀರಿಯಲ್ ಎಲ್ಲ ನೋಡ್ತಾ ಇರ್ತಾರೆ, ನಿಮ್ಮನ್ನೆಲ್ಲ ನೋಡಿರ್ತಾರೆ. ಬಟ್ ಅಂಥವ್ರು ಥಿಯೇಟ್ರಿಗೆ ಬಂದು ನೋಡಬೇಕಲ್ಲ, ಅಂಥವ್ರಿಗೆ ಏನಾರು ಹೇಳೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಆಲ್ರೆಡಿ ಸರ್ ಎಲ್ಲ ಹೇಳಿದ್ದಾರೆ. ಅಂದರೆ ಒಂದು ಒಳ್ಳೆ ಮೂವಿ ಬರ್ತಿದೆ ಅಂದರೆ ಎಲ್ಲರೂ ಎನ್ಕರೇಜ್ ಮಾಡಬೇಕು. ಆ್ಯಂಡ್ ಇದು ನಾವು ಡಬ್ಬಿಂಗ್ ಮಾಡಿರೋದಲ್ಲ, ಮಲಯಾಳಮಲ್ಲೇ ಅಲ್ಲೇ ಡೈರೆಕ್ಟಾಗಿ ಡೈಲಾಗ್ಸ್ ಹೇಳಿರೋದು. ಮಲಯಾಳಮಲ್ಲಿ ಹಾಗೆ ಕನ್ನಡದಲ್ಲಿ ಡಬ್ಬಿಂಗ್ ಮಾಡೋದು ಈಸಿ, ಅಂದರೆ ಏನೋ ಲಿಪ್ಸಿಂಕ್ ಆಗದೆ ಇದ್ರೂ ನಡೆಯುತ್ತೆ. ಬಟ್ ಇಲ್ಲಿ ನಾವು ಡೈಲಾಗ್ಸ್ನ ಕಲಿತು ಹೇಳಿದ್ದೀವಿ. ನಮ್ಮದು ಅಷ್ಟೇ ಎಫರ್ಟ್ಸ್ ಇದೆ. ಅಂದರೆ ಮೂವಿ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದ್ದಾರೆ, ನೋಡಿದವರೆಲ್ಲ ಹೇಳ್ತಾ ಇದ್ದಾರೆ. ಅಂದರೆ ಚೆನ್ನಾಗಿದೆ, ಒಂದು ಚೆನ್ನಾಗಿರೋ ಮೂವಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡು ಎಲ್ಲರೂ ಬಂದು ನೋಡ್ತೀರಾ. ಇದೇ ಮಾರ್ಚ್ 6ನೇ ತಾರೀಕು ನಮ್ಮ ಶೇಷ
2016 ಮೂವಿ ರಿಲೀಸ್ ಆಗ್ತಿದೆ, ಎಲ್ಲ ಬನ್ನಿ, ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಮೂವಿ, ಯಾರು ಮಿಸ್ ಮಾಡ್ಕೋಬೇಡಿ, ಜೊತೆಗೆ ಮೂವಿ ನೋಡೋಣ. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ಸ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.